ತೆಗೆದುಕೊಳ್ತೀವಿ ಅನ್ನೋದನ್ನ ಹೇಳ್ರಿ ನೀವು ಅಂತೇಳಿ ಸುಪ್ರೀಂ ಕೋರ್ಟ್ ಇದ್ದಿದ್ದು ಈ ಒಂದೇನು CBI ಆಯಿತು ಇನ್ನುಳಿದವ್ರಿಗಾಯಿತು ಸರ್ಕಾರಕ್ಕೆ ಮುಖ್ಯವಾಗಿ ನೀವೇನು ಮಾಡ್ತೀರಪ್ಪ SIT ಮಾಡ್ತೀರೋ CBI ನೇಮಿಸ್ತೀರಿ ಏನು ಮಾಡಿದ್ರೆ ಮಾಡಿರಿ ತನಿಖೆ ಆಗ್ಬೇಕದು ಅನ್ನುವಂಥ ಮಟ್ಟಕ್ಕೆ ಬಂದಿರ್ತದೆ. ಅದಕ್ಕೆ ರಾಜ್ಯ ಸರ್ಕಾರವನ್ನು ಚೆನ್ನಾಗಿ ಟೀಕಾ ಮಾಡಿ ಹೇಳಿದ ನೀವು ಮಾಡಬೇಕಪ್ಪ ಅಂತ ಒತ್ತಿ ಹೇಳಿದ. ಇವೆಲ್ಲನೂ ಡೆವಲಪ್ಮೆಂಟ್ ನೋಡಿದಾಗ ಸಹಜವಾಗಿ ನ್ಯಾಯ ಸಿಗಬಹುದು ಅನ್ನೋದು ಆಸೆ. ಯಾಕಂದರೆ ಈಗ ಹೈಕೋರ್ಟ್ನಲ್ಲೇ ಸುಪ್ರೀಂ ಕೋರ್ಟ್ನಲ್ಲೇ ಕೇಸುಗಳು ನಡೀತಾ ಇದ್ದಾವೆ. ಆದ್ರೆ ಇದಕ್ಕೆಲ್ಲ ಕೇಸಿಗೆ ದುಡ್ಡು ಹಾಕೋರು ಯಾರು ಮಾಡೋರು ಯಾರು? ಈಗ ಸೌಜನ್ಯಳ ಮೇಲೇನಾಗಿದೆ ಇದೆಲ್ಲ, ಅದರಲ್ಲೂ ಕುಸುಮಾವತಿ ಇವತ್ತೇನು ಆ ಕೇಸನ್ನು ಹಾಕ್ಕೊಂಡಿದ್ದಾರೆ ಇವೆಲ್ಲನೂ ಇವತ್ತು ಏನಪ್ಪ ಅಂತಂದ್ರೆ ತನಿಖೆ ಒಳಪಡಿಸ್ರಿ, ಮರು ತನಿಖೆ ಆಗಿರಿ ಅನ್ನೋದು ಇಲ್ಲಿ ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಆಗ್ಯದ. ಅದನ್ನು ಕುಸುಮಾವತಿ ಅವ್ರು ಹೇಳ್ತಾ ಇದ್ದಾರೆ. ಸಂತೋಷ್ ರಾವ್ನನ್ನು ನೀವು ಯಾವ ಗ್ರೌಂಡ್ನಲ್ಲಿ ಬಿಟ್ರಿ ಅದು ಆಗಲಿ ಅವನದು ಏನೇನು ತನಿಖೆ ಆಗಲಿ ಅನ್ನೋಂಗದ. ಇವೆಲ್ಲನೂ ಏನಪ್ಪ ಅಂತಂದ್ರೆ ಪ್ರಕರಣದ ಮರು ತನಿಖೆಗೆ ಆದೇಶಿಸಬೇಕು ಸ್ಪಷ್ಟ ಹೇಳ್ತಾ ಇದ್ದಾರೆ. ತನಿಖೆ ಆಗಬೇಕಿದು. ಹಾಗೂ ಪ್ರಕರಣದಿಂದ ಆರೋಪಿ ಸಂತೋಷ್ ರಾವ್ ಅವರನ್ನು ಖುಲಾಸೆಗೊಳಿಸಿದ CBI ವಿಶೇಷ ನ್ಯಾಯಾಲಯದ ಆದೇಶವನ್ನು ರದ್ದುಪಡಿಸಬೇಕು. ಅವ್ರನ್ನ ತೊಗೊಂಬರ್ರಿ, ಅವ್ರನ್ನ ಪರೀಕ್ಷೆ ಮಾಡಿರಿ, ಯಾರು ಅನ್ನೋದು ಒಟ್ಟಲ್ಲಿ ಗುರುತಾಗಲಿ ಅನ್ನುವಂಥದ್ದು. ಯಾಕಪ್ಪ ಇದು ಮುಂದೆ ಹಾಕೋದು ಹೋಗ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಇವತ್ತು ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳ್ತಾ ಇದೆ. ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಸೌಜನ್ಯಗಳು ಒಂದಲ್ಲ ಅನೇಕ ಕೇಸುಗಳ ಬಗ್ಗೆಯೂ ಇನ್ನೊಮ್ಮೆ ಮರು ತನಿಖೆ, ಅದರಲ್ಲೂ 74 ಕೇಸುಗಳು ಹೈಕೋರ್ಟ್ನಲ್ಲೇ ತನಿಖೆ ಆಗ್ತಾ ಇದ್ದಾವೆ. ಅವುಗಳ ಬಗ್ಗೆ ಕ್ಲಿಯರಾಗಿ FIR ಹರಿದ ಇಲ್ಲಿ ಯಾರ್ಯಾರು ತಪ್ಪಿಸ್ತಾರೋ ಅವರಿಗೆಲ್ಲ ಶಿಕ್ಷೆ ಆಗುವಂಥ ಒಂದು